ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ರುಚಿಕರವಾದ ಕ್ಯಾರೆಟ್ ಚಪಾತಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ, ಆಮೇಲೆ ತುಂಬ ತೆಳುವಾಗಿರುತ್ತೆ. ನಾನು 1 ಕೆ ಜಿ ಕ್ಯಾರೆಟ್ನ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಪೀಸ್ ಮಾಡಿ ನುಣ್ಣಗೆ ರುಬ್ಕೊಂಡು 1 ಕೆ ಜಿ ಗೋಧಿ ಹಸಿಟ್ಟಿಗೆ ಇದನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಕಲರ್ ಒಂದು ಸ್ವಲ್ಪ ಚೆನ್ನಾಗಿ ಬೇಕು ಅಂದರೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಳ್ಳಿ. ನಾನೇನು ಹಾಕ್ಕೊಂಡಿಲ್ಲ, ಬರೀ ಕ್ಯಾರೆಟ್ನ ರುಬ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಒಂದು ಸತಿ ಆ ಕ್ಯಾರೆಟ್ ಪೇಸ್ಟೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಜಾರ್ಗೆ ಹಾಕ್ಕೊಂಡು ಆ ನೀರನ್ನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪ ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ, ಒಂದು ಹದವಾಗಿ ಕಲಿಸ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಮುಚ್ಚಿ ಇಟ್ಬಿಟ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ಆಮೇಲೆ ನೀಟಾಗಿ ಚೆನ್ನಾಗಿ ನಾದ್ಕೊಳ್ಳಿ. ಒಂದು ಅರ್ಧ ಗಂಟೆ ಮುಚ್ಚಿಕ್ತೀನಿ ನಾನು. ಸೊ ಹಾಫ್ ಆನ್ ಅವರ್ ಆಗಿದೆ. ಈಗ ಬೆಳಗ್ಗೆ ನಾಷ್ಟಕ್ಕೆ ಮತ್ತು ಟಿಫಿನ್ ಬಾಕ್ಸ್ಗೆ ನಾವು ಅಂದರೆ ಹುಡುಗರಿಗೆ ಕಾಲೇಜಿಗೆ ಟೈಮ್ ಆಗಿತ್ತು, ಅದಕ್ಕೆ ಅವ್ರಿಗೆ ಈಗ ಅರ್ಜೆಂಟಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಉಜ್ಕೋತೀನಿ. ಆಮೇಲೆ ಫ್ರೆಂಡ್ಸ್, ಇದು ಚಪಾತಿ ಉಜ್ಜುವಾಗ ಎಲ್ಲರೂ ಗೋಧಿ ಹಸಿಟ್ಟು ಹಾಕ್ಕೊತಾರೆ ಚಪಾತಿ ಉಜ್ಜೋಕ್ಕೆ. ಅದು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಜಲ್ದಿ ಉಜ್ಜೋಕ್ಕೂ ಆಗೋಲ್ಲ, ಆಮೇಲೆ ತೆಳುವಾಗೂ ಉಜ್ಜೋಕ್ಕಾಗಲ್ಲ. ಅದ್ರ ಬದಲಾಗಿ ಅಕ್ಕಿ ಹಸಿಟ್ಟಲ್ಲಿ ಚಪಾತಿ ಉಜ್ಜೋದ್ರಿಂದ ಅದು ತುಂಬ ತೆಳುವಾಗುತ್ತೆ, ಜಲ್ದಿ ಹಿಗ್ಗೋದ್ರಿಂದ ಬೇಗ ಬೇಗನೂ ಆಗುತ್ತೆ. ನಾವು ಪೇಪರ್ಗಿಂತ ತೆಳುವಾಗಿ ಉಜ್ಕೋಬೋದು ಚಪಾತಿನ. ಸೊ ನೋಡಿ, ನಾನು ಉಂಡೆ ಕೂಡ ಪೂರಿ ಉಂಡೆ ಥರನೇ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ, ಆದ್ರೂ ಎಷ್ಟು ಅಗಲ ಚಪಾತಿ ಆಗುತ್ತೆ ಅಂತ. ಸೊ ನೋಡಿ, ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ನಾನು ಚಪಾತಿ ಉಜ್ಕೊತೀನಿ. ಮೇಲೆ ಚೆನ್ನಾಗಿ ಕಂಡ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಸುಮ್ಮನೆ ಚೆನ್ನಾಗಿ ಕಾಣೋದಕ್ಕೋಸ್ಕರ ಒಂದು ಸ್ವಲ್ಪ ಎಳ್ಳನ್ನ ಉದುರಿಸ್ಕೊಂಡು ಉಜ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂದು 2 ಇದು ಎಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಹಂಗೆ ಉಜ್ಕೋಬೋದು. ಆಮೇಲೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ. ಆಮೇಲೆ ಹೇಗೆ ಬಂತು ಅಂತ ಇದನ್ನು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಆಮೇಲೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ತುಂಬ ತೆಳುವಾಗಿ ಸಾಫ್ಟಾಗಿರೋ ಚಪಾತಿ ಹೇಗೆ ಉಜ್ಜೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಆದಷ್ಟು ನಾನು ತುಂಬ ಈಸಿಯಲ್ಲಿ ಮಾಡೋ ಥರನೇ ಅಡುಗೆಗಳ್ನ ಹೇಳ್ಕೊಡ್ತೀನಿ, ತುಂಬ ಕಷ್ಟ ಮಾಡೋ ಥರ ಹೇಳ್ಕೊಡಲ್ಲ. ತುಂಬ ಈಸಿಲಿ ಯಾರು ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಕೋಬೋದು, ಅಷ್ಟು ಈಸಿಯಲ್ಲಿ ಹೇಳ್ಕೊಡ್ತೀನಿ ನಾನು. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್. ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಮಧ್ಯೆ ಮಧ್ಯೆ ಏನಾದ್ರು ಟಿಪ್ಸ್ಗಳು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಸೊ ಫುಲ್ಲಾಗಿ ವೀಡಿಯೋಸ್ ನೋಡಿ. ನಾನು ಉಜ್ಜಿಬಿಟ್ಟು ಒಂದ್ರ ಮೇಲೆ ಒಂದು ಹಾಕ್ಕೋತಾ ಇದ್ದೀನಿ. ಅಂಟಲ್ಲ ಅದು ಒಂದ್ರ ಮೇಲೆ ಒಂದು ಹಾಕ್ಕೊಂಡ್ರೆ. ಎಲ್ಲ ನೀಟಾಗಿ ಒಂದೊಂದೇ ಉಜ್ಕೊಂಡ್ಬಿಟ್ಟು ನಾನು ಒಂದು ಸತಿ ಬೇಯಿಸ್ಕೊತೀನಿ. ಆಮೇಲೆ ನಾನು ಮಡಚಿ ಕೂಡ ಮತ್ತೆ ಎಣ್ಣೆ ಹಾಕಿ ಮಡಚಿ ಬೇಯಿಸೋಕ್ಕೆ ಹೋಗಲ್ಲ, ಯಾಕೆಂದ್ರೆ ನನಗೆ ಅಷ್ಟು ಟೈಮು ಇರೋಲ್ಲ. ಯಾಕೆಂದರೆ ಬೆಳಗ್ಗೆ 7:30 ಮಕ್ಕಳುಗಳು ಹೊರಟೋಗ್ಬಿಡ್ತಾರೆ ಕಾಲೇಜಿಗೆ. ಅಷ್ಟು ಬೇಗ ನನಗೆ ಮಾಡೋದಕ್ಕೆ ಆಗೋದಿಲ್ಲ, ಪಲ್ಯ ಚಪಾತಿ ಎಲ್ಲ ಅಂದ್ಬಿಟ್ಟು ನಾನು ಒಂದೇ ಸತಿ ಉಜ್ಕೋತೀನಿ. ಆದರೂ ಕೂಡ ಅಷ್ಟು ಸಾಫ್ಟಾಗಿರುತ್ತೆ ಚಪಾತಿ, ತುಂಬ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಒಂದು ಸತಿ ಟ್ರೈ ಮಾಡಿ. ಇಲ್ಲ ನಾವು ಲೇಯರ್ಸ್ಗಳು ಬೇಕು ಅನ್ನೋದಾದ್ರೆ ನೀವು ಮಧ್ಯದಲ್ಲಿ ಚಪಾತಿ ಮೇಲೆ ಎಣ್ಣೆ ಹಾಕ್ಕೊಂಡು ಅದನ್ನು ಮಡಚಿಬಿಟ್ಟು ಉಜ್ಕೋಬೋದು. ಆಗ ಲೇಯರ್ಸ್ ಇರುತ್ತೆ, ಬಟ್ ಸಾಫ್ಟಾಗಿ ಹೀಗೂ ಇರುತ್ತೆ ಹಾಗೂ ಇರುತ್ತೆ. ನಾನು ಈಗ ತವಾಗೆ ಮೇಲೊಂದು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಪಾತಿ ಒಂದೊಂದೇ ಬೇಯಿಸ್ಕೊತೀನಿ. ಬಟ್ ನಾನು ಎಲ್ಲೂ ಜಾಸ್ತಿ ಎಣ್ಣೆ ಬಳಸಲ್ಲ ಫ್ರೆಂಡ್ಸ್, ಯಾಕೆಂದರೆ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ಬಿಟ್ಟು ಜಸ್ಟ್ ನಾನು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ನಾನು ಕಮ್ಮಿ ಬಳಸ್ತೀನಿ. ಸೊ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ತುಂಬ ಸಾಫ್ಟಾಗಿರುತ್ತೆ ಚಪಾತಿ. ಆಮೇಲೆ ಕ್ಯಾರೆಟು ಮಕ್ಕಳು ತಿಂದೇ ಇರೋ ಮಕ್ಕಳಿಗೆಲ್ಲ ಇದು ಈ ಥರ ಮಾಡ್ಕೊಡೋದ್ರಿಂದ ಒಳ್ಳೆಯದು. ಆಮೇಲೆ ತಿನ್ನೋರು ಕೂಡ ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ ಹೇಳಿ. ತರಕಾರಿಗಳು ಈ ಥರ ಚಪಾತಿಗೆ ರೊಟ್ಟಿಗೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಎಲ್ಲ ಚಪಾತಿನೂ ಈ ಥರ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಜಾಸ್ತಿನೂ ಬೇಯಿಸೋಕ್ಕೋದ್ರೆ ಏನಾಗುತ್ತೆ, ತುಂಬ ಗಟ್ಟಿಯಾಗ್ಬಿಡುತ್ತೆ ತೆಳ್ಳಗೆ ಉಜ್ಜಿರೋದ್ರಿಂದ. ಜಲ್ದಿ ಬೇಯುತ್ತೆ, ದಪ್ಪ ಇದ್ದರೆ ಜಲ್ದಿ ಬೇಯಲ್ಲ. ಸೊ
ನಾನು ತರಕಾರಿ ಪಲ್ಯ ಜೊತೆಗೆ ಬಿಸಿ ಬಿಸಿಯಾಗಿ ಚಪಾತಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.